ಅದು ಚೆನ್ನಾಗಿಲ್ಲ, ಅದು ಬೇರೆ ತಗೊಳ್ಳೋಣ. ಕೇಕ್ ಬೇಕಾ ನಿಮಗೆ? ಬೇಕಾ ಬೇಡವಾ ಹೇಳು? ಬೇಕಾ? ಬೇಕು ಬೇಕು ಅನು ಬೇಡ ಗಣಿಗೆ ಬೇಕು ಕೇಕ್ ಕಟ್ ಮಾಡ್ದ ಅವನು. ಇವತ್ತು ಬೇಕು ಅನು. ಅಮ್ಮ ಹೊಡಿತಾನೆ, ಗಣ ಹೊಡಿತಾನೆ. ಕೇಕ್ ಬೇಕು ಅಮ್ಮ ಅಂತ ಹೇಳಿ ತರಿಸ್ಕೊಡ್ತೀನಿ. ಬೇಕಾ ಬೇಡವಾ? ಬೇಕು ಅನು. ತರಿಸ್ತೀನಿ ಬಾರಮ್ಮ, ಸುಮ್ಮನೆ ತಮಾಷೆ ಮಾಡ್ತಾನೆ. ತರಿಸ್ತೀನಿ ಬಾಮ, ತರಿಸ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಮಾಶ್ರೀ ವ್ಲಾಗ್ಸ್. ಇವತ್ತು ಟೈಟಲಲ್ಲಿ ನೀವು ನೋಡಿರೋ ಹಾಗೇ ಗೊತ್ತಾಗಿರುತ್ತೆ ನಿಮಗೇನು ಅಂತ. ಇವತ್ತು ಗಣನ ಬರ್ತ್ಡೇ ಇದೆ. ನಾವು ಅಷ್ಟು ಗ್ರ್ಯಾಂಡಾಗೆಲ್ಲ ಏನು ಸೆಲೆಬ್ರೇಟ್ ಮಾಡೋಕ್ಕೋಗಲ್ಲ, ಸಿಂಪಲ್ಲಾಗಿ ಮನೆಯಲ್ಲೇ ನಾವು ನಮ್ಮ ಫ್ಯಾಮಿಲಿ ಮಾತ್ರ ಸೆಲೆಬ್ರೇಟ್ ಮಾಡ್ಕೋತೀವಿ. ಬೇಗ ಬೇಗ ಕೆಲಸ ಮುಗಿಸಿ ಸ್ವಲ್ಪ ಫ್ರೀ ಮಾಡ್ಕೋಬೇಕು ಅಂತ ಅನ್ಕೋತೀನಿ, ಆದರೂ ಫ್ರೀ ಮಾಡ್ಕೊಳಕ್ಕಾಗೋದೇ ಇಲ್ಲ. ನಮ್ಮ ಮನೆಯವರು ಮೀಟಿಂಗ್ ಇದೆ ಅಂತ ಹೇಳಿ ಬೆಳಿಗ್ಗೆ ಆಚೆ ಹೋದರು. ನಾನು ಗಣನ ನೋಡಿಕೊಂಡು ಅವನಿಗೆ ಸ್ನಾನ ಮಾಡಿಸಿ ಅವನ ಜೊತೆ ಆಟ ಆಡಿಕೊಂಡು ಟೈಮ್ ಆಗೋಯಿತು. ಅವ್ನು ಮನಸ್ಸೂರೊಳಗಡೆ 3 ಗಂಟೆ ಆಯಿತು. ಊಟ ಮಾಡಿಸಿ ಮಲಗಿಸ್ದೆ. ಇವಾಗ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ, ಗಣನಿಗೆ ಜಾಮೂನ್ ಅಂದರೆ ಇಷ್ಟ, ಅದಕ್ಕೆ ಜಾಮೂನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಜಾಮೂನ್ನ ಕಲಿಸ್ಕೊಳ್ಳುವಾಗ ಜಾಮೂನ್ ಮಿಕ್ಸ್ನ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಸ್ವಲ್ಪ ಹಾಲು ಹಾಕೋತಾಯಿದ್ದೀನಿ, ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊತೀನಿ. ಸ್ವಲ್ಪ ಹಾಲು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ನಮ್ಮ ಮನೆಯಲ್ಲಿ ನಾನು ಸತೀಶರು ಇಬ್ಬರು ಜಾಸ್ತಿ ಸ್ವೀಟ್ ತಿನ್ನಲ್ಲ, ಅದಕ್ಕೆ ಸತೀಶವ್ರ ಬರ್ತಡೇಲಿ ಕೂಡ ಜಾಸ್ತಿ ಸ್ವೀಟ್ ಏನು ಮಾಡಿರಲಿಲ್ಲ ನಾನು. ಕೇಕೆ ಇರುತ್ತಲ್ಲ ಸ್ವೀಟ್ ಮತ್ತು ಇನ್ನೊಂದು ಸ್ವೀಟ್ ಏನಕ್ಕೆ ಅಂತ. ಗಣ ಮತ್ತು ಇಬ್ರಿಗೂ ಜಾಮೂನು ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ಅವ್ನ ಬರ್ತಡೇ ದಿನನಾದರೂ ಅವ್ನಿಗೆ ಇಷ್ಟ ಆಗಿರೋ ಸ್ವೀಟ್ ಮಾಡಿಕೊಡೋಣ, ಖುಷಿ ಪಡ್ತಾನೆ ಅಂತ ಹೇಳಿ ಜಾಮೂನ್ ಮಾಡ್ತಾಯಿದ್ದೀನಿ. ನಾನು ಜಾಮೂನ್ ಮಾಡುವಾಗ ಸ್ವಲ್ಪ ಹಾಲಾಕಿ ಕಲಿಸ್ಕೊತೀನಿ, ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಜಾಸ್ತಿ ಉಂಡೆ ಮಾಡಿದಾಗ ಒಡ್ಕೊಳ್ಳುತ್ತಲ್ಲ, ಎಣ್ಣೆಗೆ ಹಾಕಿದ ತಕ್ಷಣ ಜಾಮೂನೆಲ್ಲ ಸ್ವಲ್ಪ ಒಡ್ಕೊಂಡಂಗೆ ಆಗುತ್ತಲ್ಲ, ಆ ರೀತಿ ಆಗೋದಿಲ್ಲ. ಮತ್ತು ನಮ್ಮ ಮನೇಲಿ ಜಾಸ್ತಿ ಸ್ವೀಟ್ ತಿನ್ನಲ್ಲ ಅಲ್ವಾ, ಪಾಕ ಕೂಡ ಯಾರು ಜಾಸ್ತಿ ತಿನ್ನಲ್ಲ. ಹುಡುಗರಿಗೂ ನಾನು ಬರೀ ಜಾಮೂನ್ ಕೊಡ್ತೀನಿ, ಪಾಕ ಕೊಡೋದಿಲ್ಲ. ಅದಕ್ಕೇ ಸ್ವಲ್ಪ ಪಾಕನ ಕಡಿಮೆ ಮಾಡ್ಕೊಳ್ತೀನಿ. ಬರೀ ಜಾಮೂನ್ ತಿನ್ಕೊತಾರೆ, ಪಾಕ ಎಲ್ಲ ಹಾಗೆ ಉಳ್ಕೊಳ್ಳುತ್ತೆ, ವೇಸ್ಟ್ ಆಗುತ್ತೆ. ಅದಕ್ಕೆ ಪಾಕ ಮಾಡುವಾಗಲೇ ನಾನು ಸ್ವಲ್ಪ ಪಾಕನೇ ಕಡಿಮೆ ಮಾಡ್ಕೊಬಿಡ್ತೀನಿ. ಜಾಮೂನ್ ಖಾಲಿ ಆಗೋದ್ರ ಜೊತೆಗೆ ಸ್ವಲ್ಪ ಪಾಕ ಉಳಿದಿರುತ್ತೆ, ವೇಸ್ಟ್ ಆದರೂ ಪರವಾಗಿಲ್ಲ ಅಂತ ಯೂಸ್ ಮಾಡಲ್ಲ, ಆಚೆ ಹಾಕ್ಬಿಡ್ತೀನಿ. ಸಕ್ಕರೆ ಪಾಕಕ್ಕೆ ಏಲಕ್ಕಿ ಮತ್ತು ನಾನು 2 ಲವಂಗನ ಹಾಕ್ತೀನಿ ಯಾವಾಗ್ಲೂ. ಲವಂಗ ಹಾಕೋದ್ರಿಂದ ಪಾಕದ್ದು ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಸತೀಶ್ ಅವ್ರಿಗೆ ಇವತ್ತು ಮೀಟಿಂಗ್ ಇತ್ತು ಅಂತ ಹೊರಗಡೆ ಹೋಗಿದ್ದಾರೆ. ನಾನು ಎಷ್ಟು ಸಲ ಅಬ್ಸರ್ವ್ ಮಾಡಿದ್ದೀನಿ, ಯಾವಾಗಲೂ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಅಲ್ವಾ ಅವ್ರಿಗೆ. ಬೇರೆ ದಿನಗಳಲ್ಲೆಲ್ಲ ಮನೇಲೇ ಕೆಲಸ ಮಾಡ್ತಾ ಕೂತಿರ್ತಾರೆ, ಏನೂ ಅಷ್ಟು ಆಚೆ ಹೋಗೋದಿರೋದಿಲ್ಲ, ಮನೇಲೇ ಆರಾಮಾಗಿ ಫ್ರೀಯಾಗಿರ್ತಾರೆ. ಬಟ್ ಹಿಂಗೇನಾದರೂ ಎಲ್ಲಾದರೂ ಆಚೆ ಹೋಗಬೇಕು, ಏನಾದರೂ ಕೆಲಸ ಇದೆ, ಏನಾದರೂ ಸ್ಪೆಷಲ್ ಡೇಗಳಿರುತ್ತಲ್ಲ, ಅಂಥ ಟೈಮಲ್ಲೇ ಅವ್ರಿಗೆ ಮೀಟಿಂಗು, ಡೆಮೋ ಇಲ್ಲ ಕ್ಲೈಂಟ್ ಯಾರಾದರೂ ಬಂದರು ಅಂತ ಹೇಳಿ ಆಚೆ ಹೋಗ್ಬಿಡ್ತಾರೆ. ಅವ್ರ ಬರ್ತಡೇ ದಿನ ಕೂಡ ಹಂಗೆ ಆಯಿತು. ಅವ್ರ ಬರ್ತಡೇಗೆ ಅವ್ರ ಮನೆಗೆ ಬಂದಾಗಲೇ ನೈಟ್ ಆಗಲೇ 9 ಗಂಟೆ ಆಗಿಬಿಟ್ಟಿತ್ತು. ಇವತ್ತು ಕೂಡ ಹಾಗೆ ಆಗಿದೆ. ಅವರು ಹೋದ್ರು, ಮಧ್ಯಾಹ್ನಕ್ಕೆ ಬಂದುಬಿಡ್ತೀನಿ ಅಂತ ಹೇಳಿ, ಇನ್ನೂ ಬರಲೇ ಇಲ್ಲ. ಆಗಲೇ ಎಷ್ಟು ಟೈಮು ಹತ್ತತ್ರ 4 ಗಂಟೆ ಆಗ್ತಾ ಬಂತು. ಇವತ್ತು ಗಣನ ಬರ್ತಡೇ, ಅವ್ನ ಬರ್ತಡೇಗೆ ಇನ್ನೂ ಬಟ್ಟೆ ಕೂಡ ತೊಗೊಂಡಿಲ್ಲ ನಾವು. ಈ ಸಲ ವೀಕೆಂಡ್ಸಲ್ಲೆಲ್ಲ ಊರಿಗೆ ಹೋಗೋದು ಬರೋದು ಬರೀ ಓಡಾಟನೇ ಆಗೋಯಿತು. ನಿನ್ನೆ ಕೂಡ ಶನಿವಾರ ಭಾನುವಾರ ಲಾಸ್ಟ್ ವೀಕ್ ಕೂಡ ಊರಿಗೆ ಹೋಗಿದ್ದು ಬಂದ್ವಿ ಅಲ್ವಾ, ಶಾಪಿಂಗ್ ಹೋಗೋದಕ್ಕೆ ಟೈಮ್ ಆಗಲಿಲ್ಲ. ಸೊ ಇನ್ನೂ ಬಟ್ಟೆ ಕೂಡ ತೊಗೊಂಡಿಲ್ಲ. ಬೇಗ ಬರ್ತೀನಿ, ಮೀಟಿಂಗ್ ಮುಗಿಸ್ಕೊಂಡು ಬಟ್ಟೆ ತರಕ್ಕೆ ಹೋಗೋಣ ಅಂತ ಹೇಳಿದ್ರು, ಇನ್ನೂ ಬಂದಿಲ್ಲ. ಅದಕ್ಕೆ ಅವ್ರು ಬರೋದ್ರೊಳಗಡೆ ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಬಿಡೋಣ, ಬಂದ ತಕ್ಷಣ ಬಟ್ಟೆ ತೊಗೊಬರೋದಕ್ಕೆ ಹೋಗೋಣ ಅಂತ ಹೇಳಿ ಬೇಗ ಬೇಗ ಜಾಮೂನ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಇವತ್ತು ನೈಟ್ ಡಿನ್ನರ್ಗೆ ಕ್ಯಾಪ್ಸಿಕಮ್ ಗ್ರೇವಿ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಇಬ್ಬರೇ ಇರೋದಲ್ವ, ಏನು ಸ್ಪೆಷಲ್ ಮಾಡಿದ್ರು ಎಲ್ಲ ಉಳ್ಕೊಳ್ಳುತ್ತೆ, ಮತ್ತೆ ಬೆಳಿಗ್ಗೆ ತಿನ್ನೋದಕ್ಕೆ ಬೇಜಾರು. ಅದಕ್ಕೆ ನೈಟ್ ಟೈಮ್ ಜಾಸ್ತಿ ಏನು ಮಾಡೋದಕ್ಕೆ ಹೋಗಲ್ಲ. ಏನು ಹೇಳಬೇಕು ಹ್ಯಾಪಿ ಬರ್ಡೇ ಹೇಳಿದ್ರೆ ನೀನು? ನಾನು ಹ್ಯಾಪಿ ಬರ್ತ್ಡೇ ಅಂತ ಹೇಳಿದ್ರೆ ನೀನು ಏನು ಹೇಳಬೇಕು ಚಿನಿ?
ಥ್ಯಾಂಕ್ ಯು ಅಮ್ಮ ಅಂತ ಹೇಳಬೇಕು. ಇನ್ನೇನು ಹೇಳ್ತೀಯ? ಏನು ಹೇಳ್ಬೇಕು ನೀನು? ಗಣು ಹ್ಯಾಪಿ ಬರ್ಡೇ. ಗಣು ಹ್ಯಾಪಿ ಬರ್ತ್ಡೇ. ವೆಲ್ಕಮ್. ವೆಲ್ಕಮ್ ಅನ್ಬಾರ್ದು, ಥ್ಯಾಂಕ್ ಯು ಅಮ್ಮ ಅನ್ಬೇಕು. ವೆಲ್ಕಮ್. ಹೋಗು, ನೀನು ಬೇಕು ಅಂತ ಹೇಳ್ತಾ ಇದೀಯಾ? ಥ್ಯಾಂಕ್ ಯು ಅಮ್ಮ ಅಂತೇಳು. ಇನ್ನೇನು ಹೇಳ್ತೀಯಾ? ಬಂದರು. ಯಾರು ಬಂದರು? ನಿಂಗೆ ಹ್ಯಾಪಿ ಬರ್ತ್ಡೇಲಿ ಏನು ಇಷ್ಟ? ಬಲೂನ್. ಆಮೇಲೆ ಬಲೂನ್ ಆಯ್ತು, ಅಷ್ಟೇನೇ ಇರೋದು ಬರ್ತ್ಡೇಲಿ? ಇನ್ನೇನು ಇಷ್ಟ ನಿನಗೆ? ಕೇಕು? ಕೇಕ್ ಇಷ್ಟ ಇಲ್ಲ ನಿಂಗೆ? ತಿನ್ನಕ್ಕೆ ಇಷ್ಟನಾ ಕಟ್ ಮಾಡೋಕ್ಕೆ ಇಷ್ಟನಾ? ಸ್ಟೆಪ್ಸ್ ಹತ್ರ ಹೋಗ್ಬೇಡ, ಬಾಯಿ ಕಡೆ ರಿಟರ್ನ್. ಟರ್ನ್ ಟರ್ನ್. ಬಾ ಬೇಗ, ಬಿದೋಗ್ತೀಯಾ? ನಿಂಗೆ ಕೇಕ್ ಕಟಿಂಗ್ ಮಾಡೋಕ್ಕೆ ಇಷ್ಟ ಇಲ್ವಾ? ಮಾಡಿಸ್ಬೇಕಾ ಇವತ್ತು ನಿಂಗೆ ಕೇಕ್ ಕಟಿಂಗ್ ಮಾಡಿಸ್ಬೇಕಾ? ಜಾಮೂನ್ ಮಾಡಿ ಆಯಿತು. ನೈಟು ಡಿನ್ನರ್ಗೆ ಸ್ವಲ್ಪ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಕರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಚಪಾತಿ ಹಿಟ್ಟು ಕಾಸಿಟ್ಬಿಡ್ತೀನಿ. ಚಪಾತಿನ ಊಟ ಮಾಡುವಾಗ ಲೇಟಾಗಿ ಹಾಕೊಳ್ಳೋಣ, ಅಷ್ಟೋ ತನಕ ಹಿಟ್ಟು ಚೆನ್ನಾಗಿ ನೆನೀತಾ ಇರುತ್ತೆ ಅಂತ. ನಮ್ಮ ಗಣಂಗೆ ಇವತ್ತಿಗೆ 3 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಎಷ್ಟು ಬೇಗ ದೊಡ್ಡವನಾದ ಅಂತಲೇ ಗೊತ್ತಾಗ್ತಾ ಇಲ್ಲ. ನನಗಿನ್ನೂ ಕಣ್ಣಲ್ಲಿ ಕಟ್ಟದಂಗಿದೆ. ಅವನ್ನ ಫಸ್ಟ್ ಡೇ ನೋಡಿದ್ದು ಪುಟಾಣಿಗೊಳ್ಳೆ ಗುಬ್ಬಿ ಮರಿ ಥರ ಇದ್ದ. ಆಗಲೇ ಇಷ್ಟು ಬೇಗ 3 ವರ್ಷ ಆಗೋಯ್ತಾ ಅವನಿಗೆ ಅಂತ ಅನಿಸುತ್ತೆ. ಗಣ ಹುಟ್ಟಿದಾಗ ನಾನು ಬಾಣಂತನಕ್ಕೆ ಅಮ್ಮ ಮನೆಗೆ ಹೋಗಿರಲಿಲ್ಲ. ಮೋತುಗೆ ಸ್ಕೂಲ್ ಶುರುವಾಗ್ತಾ ಇತ್ತಲ್ವ ಆಗಲೇ. ಇನ್ನು ಅಲ್ಲಿಗೆ ಹೋಗೋದು ಇಲ್ಲಿಗೆ ಬರೋದು ಓಡಾಟನೇ ಆಗುತ್ತೆ ಅಂತೇಳಿ ಇಲ್ಲೇ ಉಳ್ಕೊಂಡೆ. ಅಮ್ಮನೇ ಒಂದು 4 ತಿಂಗಳು ಬಂದು ಇಲ್ಲೇ ಇದ್ದು ಬಾಣಂತನ ಮಾಡಿಬಿಟ್ಟು ಹೋದರು. ಅಮ್ಮ ಹೋದ್ಮೇಲೆ ಪಾಪುನ ನೋಡಿಕೊಂಡು ಕೆಲಸ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಅನ್ನಿಸ್ತಾ ಇತ್ತು. ಆವಾಗ ಎಷ್ಟು ಬೇಗ ದೊಡ್ಡವನಾಗ್ತಾನಪ್ಪ ಅಂತ ಅನ್ನಿಸ್ತಾ ಇತ್ತು. ಬಟ್ ಇವಾಗ ಆಗಲೇ ಇಷ್ಟು ಬೇಗ 3 ವರ್ಷ ಆಗೋಯ್ತಾ, ಇಷ್ಟು ಬೇಗ ದೊಡ್ಡವನಾಗ್ಬಿಟ್ನ ಅನಿಸುತ್ತೆ. ಇಷ್ಟು ದಿನ ಅವನದು ಆಟಗಳನ್ನ ನೋಡಿಕೊಂಡು ಅವನ ಜೊತೆ ಎಂಜಾಯ್ ಮಾಡಿಕೊಂಡು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಅವನು ಹಠ ಮಾಡ್ದಂಗೆ ಅಷ್ಟೇ ಬೇಜಾರಾಗ್ತಾ ಇತ್ತು. ಇಲ್ಲ ಅಂದರೆ ಅವನ ಜೊತೆ ಆಟ ಆಡೋಕ್ಕೆ ತುಂಬ ಇಷ್ಟಪಡ್ತಿದ್ದೆ. ನಾನು ಅಂದ್ಕೊಳ್ಳುವೆ ಕೆಲಸಗಳು ಯಾವಾಗಲೂ ಇದ್ದೇ ಇರುತ್ತೆ, ಲೈಫ್ ಲಾಂಗ್ ಕೆಲಸಗಳು ಮಾಡ್ತಾನೆ ಇರಬೇಕು ಹೌಸ್ ವೈಫ್ ಆದಮೇಲೆ. ಬಟ್ ಮಕ್ಕಳು ಬೇಗ ದೊಡ್ಡವರಾಗಿ ಹೋಗ್ತಾರೆ. ಅವರು ಚಿಕ್ಕ ಮಕ್ಕಳಲ್ಲಿ ಆಟ ಆಡಿಸ್ದಂಗೆ ಮುದ್ದು ಮಾಡ್ದಂಗೆ ದೊಡ್ಡವರಾಗ್ತಾ ಆಗ್ತಾ ನಮಗೆ ಟೈಮ್ ಕೊಡೋದಕ್ಕಾಗಲ್ಲ. ನಾವು ಟೈಮ್ ಕೊಡ್ತೀವಿ, ಮುದ್ದು ಮಾಡ್ತೀವಿ ಅಂದರೂ ಮಕ್ಕಳು ಕೂಡ ಬರಲ್ಲ. ಆಮೇಲೆ ಅವ್ರ ಫ್ರೆಂಡ್ಸ್ ಸರ್ಕಲ್ಲು, ಅವ್ರದ್ದೇ ಸ್ಕೂಲು, ಫ್ರೆಂಡ್ಸ್ ಅಂತ ಅವರೇ ಬೇರೆ ಬೇರೆ ಕಡೆ ಇಂಟ್ರೆಸ್ಟ್ ಬಂದುಬಿಡುತ್ತೆ ಅವ್ರಿಗೆ. ಅದಕ್ಕೆ ಚಿಕ್ಕದ್ರಲ್ಲಿದ್ದಾಗ ನಾವು ಎಷ್ಟು ಮುದ್ದು ಮಾಡಬೇಕು ಅಷ್ಟು ಮಾಡ್ಕೊಡ್ಬೇಕು. ಅವನಿಗೆ ಎಷ್ಟು ಟೈಮ್ ಕೊಡೋಕ್ಕೆ ಸಾಧ್ಯ ಅಷ್ಟು ಟೈಮ್ ಕೊಡೋಣ ಅಂತ ನಾನು ಕೆಲಸ ಹೇಗಾದರೂ ಇರಲಿ ಮಾಡ್ಕೊಳ್ಳೋಣ ಅಂತೇಳಿ ಅವನ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತಿದ್ದೆ. ಇವಾಗ ಆಗಲೇ ಸ್ಕೂಲಿಗೆ ಹೋಗೋ ಥರ 3 ವರ್ಷ ಆಯಿತು. ಆಗಲೇ ಸ್ಕೂಲ್ ಕೂಡ ಅಡ್ಮಿಷನ್ ಮಾಡಿಸಿದ್ದೀವಿ. ಇನ್ನು ನೆಕ್ಸ್ಟು ಜೂನಿಂದ ಸ್ಕೂಲ್ಗೆ ಹೋಗ್ತಾನೆ. ಆಗಲೇ ಈಗ ತಾನೇ ಹುಟ್ಟಿದಂಗಿದ್ದಾನೆ, ಆಗಲೇ ಅಷ್ಟು ಬೇಗ ಸ್ಕೂಲಿಗೆ ಹೋಗೋ ಥರ ದೊಡ್ಡ ಮಗ ಆಗಿಬಿಟ್ನಲ್ಲ ಅಂತ ಅನಿಸುತ್ತೆ. ನಮ್ಮ ಮನೆಯವ್ರು ಬಂದರು. ನಾವು ಅವನಿಗೆ ಬಟ್ಟೆ ತೊಗೊಳಕ್ಕೆ ಅಂತ ಝುಡಿಯೋಗೆ ಬಂದಿದ್ದೀವಿ. ಅವನು ಯಾವುದೋ ಒಂದು ಶರ್ಟ್ ಇಷ್ಟ ಆಯಿತು ಅಂತ ಎತ್ಕೊಂಡು ಝುಡಿಯೋ ತುಂಬ ಅದನ್ನೇ ಹಾಕೋತೀನಿ ನಾನು ಅಂತ ಎತ್ಕೊಂಡು ಓಡಾಡ್ತಾ ಇದ್ದ. ನಾನದು ಹುಡುಗಿರ ಬಟ್ಟೆ ಕೊಡೋ, ನೀನು ಹಾಕೋಬಾರ್ದು, ಆಮೇಲೆಲ್ಲ ನಿನ್ನ ಹುಡುಗಿ ಅಂತ ಹೇಳ್ಬಿಡ್ತಾರೆ ಅಂತ ಅಂದ ತಕ್ಷಣ ಬೇಡ ಅದು ನನಗೆ ಅಂತ ತಂದಿಟ್ಬಿಟ್ಟು ನಾನು ಯಾವ್ದು ಹಾಕ್ತೀನಿ ಅದನ್ನು ಹಾಕ್ಕೊಂಡು ಟ್ರಯಲ್ ನೋಡಿಕೊಂಡು ತೊಗೋತಾ ಇದ್ದೀವಿ. ಟೈಮ್ ಆಗಿಬಿಟ್ಟಿತ್ತು, ಬೇಗ ಬೇಗ ಶಾಪಿಂಗ್ ಮುಗಿಸ್ಬೇಕಿತ್ತು. ಯಾಕೆಂದರೆ ಕೇಕ್ ಕಟಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಲ್ವ. ಇನ್ನು ಮನೆಗೆ ಬರೋದ್ರೊಳಗಡೆ ಟೈಮ್ ಆಗಿಬಿಡುತ್ತೆ ಅಂತೇಳಿ ನಾವು ಮೋತುಗೂ ಕೂಡ ಬಟ್ಟೆ ನೋಡಲಿಲ್ಲ. ನಿನ್ಗೆ ಇನ್ನೊಂದು ದಿನ ತೊಗೊಡ್ತೀವಿ ಚಿನ್ನು ಅಂತ ಹೇಳಿ ಬರೀ ಗಣಂಗೆ ಮಾತ್ರ ನೋಡಿಕೊಂಡು, ಅದು ಹರಿಬರಿ ಜಾಸ್ತಿ ನೋಡೋದಕ್ಕೂ ಹೋಗಲಿಲ್ಲ. ಬಟ್ಟೆ ಏನು ತೊಗೊಳ್ತಾನೆ ಇರ್ತೀನಲ್ವ, ನೆಕ್ಸ್ಟ್ ಟೈಮ್ ಯಾವ್ದಾದ್ರು ತೊಗೊಂಡ್ರಾಯ್ತು ಅಂತೇಳಿ ಹೋದ ತಕ್ಷಣ ಪಟಾಪಟ ಅಂತ ಯಾವ್ದು ಇಷ್ಟ ಆಗುತ್ತೆ ಒಂದೆರಡು ನೋಡಿ ಸೆಲೆಕ್ಷನ್ ಮಾಡ್ಕೊಬಂದ್ವಿ ಅಷ್ಟೇ. ನಾನು ಅವರು ಬಿಲ್ ಹಾಕಿಸ್ತಾಯಿದ್ರು ಅಪ್ಪ ಮಗ ಇಬ್ಬರು. ಇನ್ನೇನು ಮಾಡೋದು, ಬಿಲ್ ಹಾಕ್ಸೋ ತನಕ ನಿಂತಿರ್ಬೇಕಲ್ಲ ಅಂತ ಹೇಳಿ ಸುಮ್ಮನೆ ಡ್ರೆಸ್ ಎಲ್ಲ ನೋಡ್ತಾ ಇದ್ದೆ. ನಮ್ಮದು ಹೆಣ್ಮಕ್ಳದು ಇದೊಂದು ಕ್ಯೂರಿಯಾಸಿಟಿ ಇರುತ್ತೆ. ಎಲ್ಲೋದ್ರೂ ಯಾರಿಗೆ ಬಟ್ಟೆ ಶಾಪಿಂಗ್ ಮಾಡೋಕ್ಕೆ ಹೋದ್ರು ನಾವು ಫಸ್ಟ್ ನೋಡೋದೇ ನಮಗೆ. ನಾನಿವತ್ತು ಏನು ನೋಡೋದು ಬೇಡ, ಫಸ್ಟು ಅವ್ನ ಬಟ್ಟೆ ಮಾತ್ರ ತೊಗೊಂಡು ಬೇರೆ ಕಡೆ ಹೋಗೋದು ಬೇಡ, ಟೈಮ್ ಆಗುತ್ತೆ ಹೊರಟೋಗೋಣ ಅಂತ ಹೋಗ್ತಾಯಿದ್ದೆ. ಬಟ್ ಕೊನೆಯಲ್ಲಿ ಬಿಲ್ ಹಾಕ್ಸೋಕ್ಕೆ ಟೈಮ್ ಇತ್ತಲ್ಲ, ಯಾವ್ಯಾವ ಬಟ್ಟೆ ಚೆನ್ನಾಗಿದೆ, ನಾವು ನೆಕ್ಸ್ಟ್ ಟೈಮ್ ಬಂದು ತೊಗೊಳಕ್ಕೆ ಏನಿದೆ ಅಂತ ಹೇಳಿ ಬಟ್ಟೆ ಎಲ್ಲ ನೋಡ್ತಾ ನಿಂತಿದ್ದೆ.
ಗಂಡಂಗೆ ಹೊಸ ಬಟ್ಟೆ ಹಾಕಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಮನೆಗೆ ಹೋಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಕರ್ಕೊಂಬರೋದ್ರೊಳಗಡೆ ಟೈಮ್ ಆಗುತ್ತೆ ಅಂತೇಳಿ ಪರವಾಗಿಲ್ಲ ಇದರಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದು ಹೋಗೋಣ, ಕೇಕ್ ಕಟ್ ಮಾಡುವಾಗ ಹೊಸ ಬಟ್ಟೆ ಹಾಕಿದ್ರಾಯ್ತು ಅಂತ ಹೇಳಿದ್ರು ಸತೀಶ್ ಅವರು. ಅದಕ್ಕೆ ಈಗ ಮನೆ ಹತ್ರನೇ ಇರೋ ನಿಮಿಷಾಂಬ ದೇವಸ್ಥಾನಕ್ಕೆ ಬಂದಿದ್ದೀವಿ. ಚೇರ್ ಅದು ಇದ್ರ ಮೇಲೆ ನಮ್ಮ ಗಣ ಕೂಡ್ಸ್ಕೋತಾನೆ ಚೇರ್ ಅಂತ. ಎಲ್ಲಿಗೆ ಬಂದಿದ್ದೀರಾ ನೀವು ಈಗ? ನಾವು ದೇವಸ್ಥಾನಕ್ಕೆ ಹೋದಾಗಲೇ ಟೈಮ್ ಆಗಿತ್ತಲ್ವ, ದೇವಸ್ಥಾನದಲ್ಲಿ ಜಾಸ್ತಿ ಜನಗಳೇನಿರಲಿಲ್ಲ, ಬೇಗ ಬೇಗ ದರ್ಶನ ಎಲ್ಲ ಆಯಿತು. ನಾಳೆ ನಿಮಿಷಾಂಬ ಅಮ್ಮನವ್ರದ್ದು ಜಯಂತಿ ಇದೆಯಂತೆ, ಅದಕ್ಕೆ ಇವತ್ತು ದೇವಸ್ಥಾನದಲ್ಲಿ ವಿಶೇಷವಾಗಿ ಮಂತ್ರ ಹೋಮ ಪಠಣ ಅಂತ ಏನೇನೋ ಮಾಡ್ತಾಯಿದ್ರು. ನಮ್ಮ ಗಂಡಂಗೆ ಬರ್ತಡೇ ಅಂದರೆ ಇನ್ನೇನು ಇಲ್ಲ, ಬಲೂನು ಮತ್ತು ಕೇಕು ಅದೆರಡೇ ಬರ್ತಡೇ ಅಂದರೆ ಅವನಿಗೆ ಸೆಲೆಬ್ರೇಷನ್ನು. ಬಲೂನ್ ಅಂದರೆ ತುಂಬ ಇಷ್ಟಪಡ್ತಾನೆ. ನಮ್ಮ ಮೂತು ರೀತಿ ಇವನು ಏಜಲ್ಲಿದ್ದಾಗ ಬಲೂನ್ ಅಂದರೆ ತುಂಬ ಭಯಪಡ್ತಿದ್ದ. ಬಲೂನ್ನ ಊದಿ ರೀತಿ ಹತ್ರ ಹಿಡ್ಕೊಂಡ್ರೆ ಭಯ ಅಂತ ಹತ್ಕೊಂಡು ಓಡ್ಬಿಡ್ತಿದ್ದ ದೂರಕ್ಕೆ. ಬಟ್ ನಮ್ಮ ಗಂಡಂಗೆ ಬಲೂನ್ ಅಂದರೆ ತುಂಬ ಇಷ್ಟ, ಬಲೂನಲ್ಲಿ ಚೆನ್ನಾಗಿ ಆಟ ಆಡ್ತಾನೆ. ಅವನಿಗೆ ಯಾರದೇ ಬರ್ತಡೇ ಆಗಲಿ ಇವನೇ ಕೇಕ್ ಕಟ್ ಮಾಡಬೇಕು. ಯಾರ್ದಾರ ಫ್ರೆಂಡ್ಸ್ ಬರ್ತಡೇಗೆ ಹೋದ್ರೂ ನಾನೇ ಕೇಕ್ ಕಟ್ ಮಾಡ್ತೀನಿ, ಅವ್ರು ಕಟ್ ಮಾಡಿಬಿಟ್ರು ಅಂತ ಹೇಳ್ತಾನೆ. ಯಾರ ಬರ್ತಡೇ ಆದರೂ ನಂದೇ ಬರ್ತಡೇ ಅಂತಾನೆ. ಈಗ ರೀಸೆಂಟಾಗಿ ಅವ್ರ ಅಪ್ಪನ ಬರ್ತಡೇ ಆಯ್ತಲ್ವ, ಅವತ್ತು ಕೂಡ ನಿಮ್ಮ ಪಪ್ಪನ ಬರ್ತಡೇ ಕಣೋ ಅಂತ ಹೇಳಿದ್ರೆ ಅವನು ಇಲ್ಲ ಇವತ್ತು ನಂದೇ ಬರ್ತಡೇ ಅಂತ ಹೇಳ್ತಿದ್ದ. ಕೊನೆಗೂ ಅವ್ರ ಅಪ್ಪನ ಬದಲಿಗೆ ಅವ್ರ ಅಪ್ಪನ ಜೊತೆ ಅವನೇ ಕೇಕ್ ಕಟ್ ಮಾಡ್ದ. ಮನೆಯಲ್ಲಿ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಕೆಲಸಗಳೇ ಸಾಗೋದಿಲ್ಲ ಅಂತ ಹೇಳ್ತಾರೆ, ಅದು 100% ನಿಜ. ನಾನು ಎಷ್ಟು ಬೇಗ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೆಲಸಗಳು ಸಾಗೋದೇ ಇಲ್ಲ. ಗಂಡನ ಜೊತೆ ಆಟ ಆಡ್ಕೊಂಡು ನಿಂತ್ಕೊಳ್ಳೋದೇ ಆಗುತ್ತೆ. ಮತ್ತು ನಾನು ಒಂದು ಕಡೆಯಿಂದ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಎಲ್ಲ ಎತ್ತಿಡ್ತಾ ಇರ್ತೀನಿ, ಮತ್ತು ಅವನು ಹಿಂದ್ಲಿಂದ ಎಲ್ಲ ಚೆಲ್ಕೊಂಡು ಬರ್ತಾ ಇರ್ತಾನೆ. ನಾನು ಮೊದಲು ಕೆಲಸ ಆಗಲಿಲ್ಲ ಅಂತ ಟೆನ್ಷನ್ ಮಾಡ್ಕೋತಾ ಇದ್ದೆ. ಬಟ್ ಇವಾಗ ಆ ರೀತಿ ಟೆನ್ಷನ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟಿದ್ದೀನಿ. ಎಷ್ಟಾಗುತ್ತೆ ಅಷ್ಟು ನಿಧಾನಕ್ಕೆ ಕೆಲಸ ಮಾಡ್ಕೋತಾ ಇರ್ತೀನಿ. ಯಾಕೆಂದರೆ ಗಂಡನ ಜೊತೆ ನನಗೆ ಟೈಮ್ ಕಳಿಯೋಕ್ಕೆ ಸಿಗೋದು ಇನ್ನೊಂದು ತಿಂಗಳಷ್ಟೇ. ಆಮೇಲೆ ಸ್ಕೂಲಿಗೆ ಹೊರಟೋಗ್ಬಿಡ್ತಾನೆ. ಆಮೇಲೆ ಫ್ರೆಂಡ್ಸು, ಅವನದೇ ಆದ ಹೊಸ ಪ್ರಪಂಚ ಶುರುವಾಗ್ಬಿಡುತ್ತೆ. ಅವನ ಲೈಫಲ್ಲಿ ಒಂದು ಹೊಸ ಚಾಪ್ಟರ್ ಶುರುವಾಗುತ್ತೆ. ಇವತ್ತು ಕೂಡ ಅಷ್ಟೇ, ಬೆಳಗ್ಗೆಯಿಂದ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೇ ಆಯಿತು. ಬೇಗ ಏನು ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಮೊದಲೇ ಡೆಕೋರೇಷನ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ನಾನು ಡೆಕೋರೇಷನ್ ಮಾಡಿಕೊಂಡು ಹೋದರೆ ಅವನೆಲ್ಲ ಹಿಂದಿಂದ ಹಾಳು ಮಾಡ್ಕೊಬರ್ತಾನೆ, ಮಾಡೋ ಪ್ರಯೋಜನ ಆಗೋಲ್ಲ. ಅದಕ್ಕೇ ಕೇಕ್ ಕಟ್ ಮಾಡಿಸುವಾಗಲೇ ಬೇಗ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನಿದ್ದೆ. ಬಟ್ ನಾವು ಬಟ್ಟೆ ಎಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೋಗಿ ಬರೋದ್ರೊಳಗಡೆ ಟೈಮೇ ಆಗೋಯಿತು, ಸ್ವಲ್ಪ ಹರಿಬರಿ ಆಯಿತು. ಇನ್ನೊಂದೇನಪ್ಪ ಅಂದರೆ ನಮ್ಮ ಮನೆಯಲ್ಲಿ ನೀಟಾಗಿ ಡೆಕೋರೇಷನ್ ಮಾಡೋಕ್ಕೆ ಎಲ್ಲೂ ವಾಲ್ಸ್ ಸರಿಯಾಗಿ ಸಿಗಲ್ಲ. ಎಲ್ಲ ಕಡೆ ಸೋಫಾ, ಕಾಟು ಅಂತ ಏನೇನೋ ಹಾಕ್ಬಿಟ್ಟಿದ್ದೀವಿ. ಈಗ ಅದನ್ನೆಲ್ಲ ಎಳೆದು ಅರೇಂಜ್ ಮಾಡೋದಕ್ಕೆ ಆಗಲ್ಲ, ಟೈಮ್ ಆಯಿತು ಅಂತ ಹೇಳಿ ಇರೋದ್ರಲ್ಲೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಈ ರೀತಿ ಡೆಕೋರೇಷನ್ ಮಾಡಿದ್ದೀನಿ ಸಿಂಪಲ್ಲಾಗಿ.
ಒಂದು ತಿಂಗಳು ಹುಟ್ಟಿದ್ದೀರಿ. ಒಂದು ಸೈಡ್ ಬರ ಮೊತ್ತ ನೋಡು ಗಣ ಇಲ್ಲಿ ನೋಡು ಸ್ಮೈಲ್. ನಾನು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ, ಇನ್ನೂ ಗ್ರೇವಿ ಮಾಡಿರಲಿಲ್ಲ. ಅವರಪ್ಪ ಬಂದು ಬಟ್ಟೆ ತೊಗೊಬರಕ್ಕೆ ಹೋಗೋಣ ನಡಿ ಟೈಮ್ ಆಯಿತು ಅಂದ್ರಲ್ವ, ಅದಕ್ಕೆ ಬಟ್ಟೆ ತರೋದಕ್ಕೆ ಹೋಗಿದ್ವಿ. ಈಗ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಸೊ ಟೈಮ್ ಆಗಲೇ 9 ಗಂಟೆ ಆಗಿದೆ, ಗಣಂಗೆ ನಿದ್ದೆ ಬಂದುಬಿಡುತ್ತೆ ಅಂತ ಹೇಳಿ ಬೇಗ ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಸಿಂಪಲ್ಲು ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ಕೊಳ್ಳೋದು. ಟೊಮೊಟೊ ಮತ್ತು ಈರುಳ್ಳಿನ ಫ್ರೈ ಮಾಡಿಕೊಂಡು ಅದು ತಣ್ಣಗಾಗೋದಕ್ಕೆ ಬಿಡೋದು. ಅದೇ ಪಾತ್ರೆಗೆ ಕ್ಯಾಪ್ಸಿಕಮ್ ಕೂಡ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಪಲಾವ್ ಎಲೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಅದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ದೋಸೆ ವಾಸನೆ ಹೋಗೋ ತನಕ ಬೇಯಿಸ್ಕೋಬೇಕು. ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಉಪ್ಪು ಹಾಕಿ ಮಸಾಲೆನ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಬಿಡೋ ತನಕ ಬೇಯಿಸ್ಕೋಬೇಕು. ಹುರಿದು ಎತ್ತಿಟ್ಕೊಂಡಿರ್ತೀವಲ್ವ ಕ್ಯಾಪ್ಸಿಕಮ್, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮತ್ತು ಸ್ವಲ್ಪ ಕಸ್ತೂರಿ ಮೇಥಿ ಮತ್ತು ನಿಮ್ಮ ಮನೇಲಿ ಕ್ರೀಮ್ ಇದ್ದರೆ ಕ್ರೀಮ್ನ ಆ್ಯಡ್ ಮಾಡ್ಕೋಬೋದು. ಕ್ರೀಮ್ ಇಲ್ಲ ಅಂದರೆ ಸ್ವಲ್ಪ ಮೊಸರನ್ನ ಸೇರಿಸ್ಕೋಬೋದು. ಕ್ಯಾಪ್ಸಿಕಮ್ ಗ್ರೇವಿ ಅಂತೂ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಬರುತ್ತೆ. ಇವತ್ತು ಟೈಮ್ ಆಗಿಬಿಟ್ಟಿತ್ತಲ್ವ, ಅದಕ್ಕೆ ಫುಲ್ ರೆಸಿಪಿ ಹಾಕಿಲ್ಲ, ಸ್ವಲ್ಪ ಅರ್ಜೆಂಟಲ್ಲಿ ಮಾಡ್ಕೋತಾ ಇದ್ದೀನಿ. ಗಣು ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಇಷ್ಟೇ, ತುಂಬ ಸಿಂಪಲ್ಲಾಗಿತ್ತು. ನಾವೇನು ಜಾಸ್ತಿ ಅದ್ದೂರಿಯಾಗಿ ಮಾಡೋದಕ್ಕೆ ಹೋಗಲ್ಲ. ಮಕ್ಕಳು ಒಬ್ಬರನ್ನ ನೋಡಿ ಒಬ್ಬರು ಆಸೆ ಪಡ್ಬೋದು, ನಾವು ಇದೇ ರೀತಿ ಗ್ರ್ಯಾಂಡಾಗಿ ಮಾಡ್ಕೋಬೇಕು, ತುಂಬ ಅದ್ದೂರಿಯಾಗಿ ಮಾಡ್ಕೋಬೇಕು ಅಂತ. ಬಟ್ ನಾವು ಮಕ್ಕಳಿಗೆ ಅದನ್ನು ಹೇಳಿ ಅರ್ಥ ಮಾಡಿಸ್ಬೇಕು. ಬರೀ ಅದ್ದೂರಿಯಾಗಿ ಮಾಡಿಕೊಂಡ್ರೆ ಮಾತ್ರ ಖುಷಿ ಇರೋದಿಲ್ಲ. ಸೊ ನಾವು ಚಿಕ್ಕ ಪುಟ್ಟದ್ರಲ್ಲೇ ಸಿಂಪಲ್ಲಾಗಿ ಏನು ಮಾಡ್ತೀವಿ ಅದರಲ್ಲೇ ಖುಷಿಯಾಗಿರಬೇಕು ಅನ್ನೋದನ್ನ ನಾವು ಹೇಳ್ಕೊಟ್ರೆ ಮಕ್ಕಳು ಕೂಡ ಈಗಿನಿಂದನೇ ರೂಢಿ ಮಾಡ್ಕೊತಾರೆ. ನಮ್ಮ ಲೈಫು ತುಂಬ ಸಿಂಪಲ್ಲಾಗಿರ್ಬೋದು, ಸಾಧಾರಣವಾಗೇ ಇರ್ಬೋದು. ಬಟ್ ನಾವು ಈ ಸಿಂಪಲ್ ಲೈಫಲ್ಲೂ ಕೂಡ ತುಂಬಾ ಖುಷಿಯಾಗಿದ್ದೀವಿ. ಪ್ರತಿಯೊಂದು ದಿನವೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ. ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಲೈಫ್ ಮುಂದೆ ಕೂಡ ಪ್ರತಿಯೊಂದು ದಿನ ಕೂಡ ಇದೇ ರೀತಿ ಖುಷಿಯಾಗಿ ಇರೋ ರೀತಿ ಮಾಡಪ್ಪ ಅಂತ. ಲೈಫ್ ಅನ್ನೋದು ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ. ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಅನ್ನೋದು ಇದ್ದೇ ಇರುತ್ತೆ. ನಾವು ಕೂಡ ಇದೇ ರೀತಿ ಇರ್ತೀವಿ, ನಮ್ಮ ಮಕ್ಕಳು ಕೂಡ ಇದೇ ರೀತಿ ಇರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಏನೇ ಆದರೂ ಕೂಡ ಮಕ್ಕಳು ಬೆಳೆದು ದೊಡ್ಡವರಾದಾಗ ಅವ್ರ ಚೈಲ್ಡ್ಹುಡ್ಡನ್ನೆಲ್ಲ ನೆನಪು ಮಾಡಿಕೊಂಡಾಗ ಒಂದು ಒಳ್ಳೆ ಮೆಮೊರೀಸ್ ಅವ್ರಿಗಿರಬೇಕು. ಆ ರೀತಿ ಒಂದು ಸ್ವೀಟ್ ಮೆಮೊರೀಸ್ನ ಕ್ರಿಯೇಟ್ ಮಾಡಿಕೊಡ್ಬೇಕು ಅನ್ನೋದು ನನ್ನ ಆಸೆ. ಇವತ್ತಿಗೆ ಈ ವ್ಲಾಗ್ನ ಇಲ್ಲಿ ಏನು ಮಾಡ್ತೀನಿ, ಸಿಗೋಣ ಇನ್ನೊಂದು ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್.